ಅಂತದ್ರಲ್ಲಿ ನಮ್ಮನ್ನ ಮಾತು ಕೇಳದೆ ಇವಳು ಕುತ್ತಿಗೆ ತಾಳಿ ಕಟ್ಟಿ ಇವಳ ಮನೆ ಕರ್ಕೊಂಡು ಬಂದಿದ್ಯಾ? ಎಷ್ಟು ಧೈರ್ಯ ನಿನ್ಗೆ? ನಾನು ಯಾವುದೇ ಕಾರಣಕ್ಕೂ ಈ ಮಗನ ಒಪ್ಕೊಳ್ಳಲ್ಲ. ಇವಳು ನನ್ನ ಸೊಸೆ ಅಲ್ಲ ಅಲ್ಲ ಅಲ್ಲ. ಅಲ್ಲ, ಅಮ್ಮನ ಎಷ್ಟು ಸಲ ಹೇಳಿದಾಳೆ ನೀನು ಮುನಿಯಮ್ಮನ ನೀನು ಪ್ರೀತಿಸ್ತೀಯ, ಪ್ರೀತಿನ ಹೇಳ್ಕೊ ಅಂತಲ್ಲ. ಆದರೆ ಈಗ ನಾನು ಅವ್ರನ್ನೇ ಮದುವೆ ಆಗಿರೋದು. ಅಮ್ಮ ಯಾಕೆ ಈ ಥರ ಮಾಡ್ತಿದ್ದಾಳೆ? ನಾನು ಈ ಥರ ಮದುವೆ ಆದೆ ಅನ್ನೋ ಸಿಟ್ಟ? ಲಕ್ಷ್ಮಮ್ಮ ಪುಟ ಬನ್ರಪ್ಪ ಬೇಗ. ನಾ ಹೇಳಿದ್ದೆಲ್ಲ ತಂದಿದ್ದೀರ ತಾನೆ? ರೂಮ್ ತುಂಬ ಹೂವು ಹರಡಿರ್ಬೇಕು, ಸ್ವೀಟು ಲೇಯರ್ ಲೇಯರ್ ಆಗಿ ಇಟ್ಟಿರ್ಬೇಕು. ಸಿನಿಮಾಲೆಲ್ಲ ನೋಡ್ಕೊತಾನೆ ಬೋಲ್ ತುಂಬ ಹಣ್ಣು ನೀಟಾಗಿ ಜೋಡಿಸಿಟ್ಟಿರ್ಬೇಕು. ರೂಮು ಗಮ್ಮಂತ ಇರಬೇಕು. ಆಮೇಲೆ ಬಂದೆ, ನನ್ನ ಕರೆದಿದ್ದು ನಿಮ್ಮನ್ನೆಲ್ಲ. ಹೋಗಿ ಫಸ್ಟ್ ನೀವು. ಹೇಳಪ್ಪ, ಏನು ಮಾಡಿಸ್ತಿದ್ದೀರಾ? ಏಯ್ ಕಳ್ಳ, ನಿನಗೆ ಗೊತ್ತಿಲ್ವ ನಿನ್ನ ಫಸ್ಟ್ ನೈಟು ಅಂತ? ಅದಕ್ಕೆ ರೂಮೆಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ. ಯಾಕಪ್ಪ ಡಲ್ ಆಗ್ಬಿಟ್ಟೆ? ಇವತ್ತು ನೀನು ಹೆಂಗಿರ್ಬೇಕು ಗೊತ್ತೇನಾ? ಅಂಕಲ್, ನಾನು ಅಮ್ಮನ ಜೊತೆ ಮಾತಾಡಬೇಕು. ಅಯ್ಯ, ನೀನು ನಿಮ್ಮ ತಾಯಿ ಹತ್ರ ಮಾತಾಡೋಕ್ಕೆ ನನ್ನ ಪರ್ಮಿಷನ್ ಯಾಕಪ್ಪ ಬೇಕು? ಹೋಗಿ ಮಾತಾಡು ಮೊದಲು. ಅತ್ತಿಗೆಗೆ ನೀನೇ ಎಲ್ಲ ಅರ್ಥ ಮಾಡಿಸ್ಬೇಕು ಸುಶಾಂತ. ಆದರೆ ಅಂಕಲ್, ಅಕ್ಕ ಬೇಡ ಅಂತ ಹೇಳಿದರು. ನೋಡು ಸುಶಾಂತ್, ನೀನು ಮಾತಾಡಲೇಬೇಕು. ಮಾತಾಡಲಿಲ್ಲ ಅಂದರೆ ಇದು ಸಾಲ್ವ್ ಆಗಲ್ಲ. ನಿನ್ನ ಮತ್ತೆ ಅತ್ತಿಗೆ ಮಧ್ಯ ಬರೋಕ್ಕೆ ಯಾರಿಗೂ ಹಕ್ಕಿಲ್ಲ, ಅಧಿಕಾರ ಇಲ್ಲ. ಅರ್ಥ ಆಯ್ತಲ್ಲ? ಹೋಗಿ ಮಾತಾಡು, ಹೋಗು ಹೋಗು. ಅಮಲ, ಇನ್ನು ಮೇಲೆ ನಿನ್ನ ಬೇಳೆ ಬೇಯೋದಿಲ್ಲ. ರೇವತಿ, ಯಾಕೆ ಹಿಂಗ್ ಕೂತಿದೀಯಾ? ಮಗಳಿಲ್ಲ ಅಂತ ಬೇಜಾರ? ಏನು ಮಾಡೋಕ್ಕಾಗಲ್ಲ, ಹೆಣ್ಣು ಮಕ್ಕಳಾಗಿ ಹುಟ್ಟಿದ್ಮೇಲೆ ಬೇರೆ ಮನೆಗೆ ಹೋಗ್ಲೇಬೇಕಲ್ಲ. ಅದಕ್ಕೆಲ್ಲ ಇಷ್ಟೊಂದು ಸಂಕಟ ಪಟ್ಕೊಂಡ್ರೆ ಹೆಂಗೆ? ನನ್ನ ಸಂಟ ಏನು ಅಂತ ನಿಮಗೆ ಅರ್ಥ ಆಗಲ್ಲ. ಪಾಪ ನನ್ನ ಮಗಳು ಹೇಗಿದ್ದಾಳೋ ಏನೋ. ದಡ್ದಡಂತ ಮದುವೆ ಆಗೇ ಹೋಯ್ತು. ಹೊಸ ಮನೆ, ಹೊಸ ಜನ ಎಲ್ಲ ಹೊಂದಾಣಿಕೆ ಆಯ್ತೋ ಏನೋ. ಒಂದು ಫೋನ್ ಮಾಡಿ ಕೇಳೆ. ಫೋನ್ ಮಾಡೋದಾ? ಈಗ ಯಾವ ಬಾಯಲ್ಲಿ ಮಗಳೇ ಹೇಗಿದೆಯಾ ಅಂತ ಕೇಳಿ? ರೇವತಿ, ರೇವತಿ, ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಏನು ಯೋಚನೆ ಮಾಡ್ತಾ ಇದೀಯಾ? ಫೋನ್ ಮಾಡು. ನನಗಳ ಜೊತೆ ಈಗ ಮಾತಾಡಕ್ ಮನ್ಸಿಲ್ಲ ರೀ, ನಾಳೆ ಮಾತಾಡ್ತೀನಿ ಬಿಡಿ. ಅಯ್ಯ, ನಾನೇ ಮಾಡ್ತೀನಿ. ಏನು ಇದು ಕಟ್ ಮಾಡ್ತಾ ಇದ್ದಾಳಲ್ಲ? ಮಲಗಿದ್ದಾಳೋ ಏನೋ. ಆ ಮನುಷ್ಯನ್ ಫೋನ್ ಮಾಡ್ತೀನಿ. ಯಾರಿಗೆ ಮಾಡ್ತಿದ್ದೀರಾ? ಏನೇ, ನನಗೇನು ಕಾಂಟ್ಯಾಕ್ಟೇ ಇಲ್ಲ ಅಂತ ಅನ್ಕೊಂಡಿದ್ಯಾ? ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ನನ್ನ ಜೇಬಲ್ಲಿದ್ದಾರೆ ನೋಡೀಗ. ಹಲೋ, ನಾನು ಹೆಣ್ಣಿನ ತಂದೆ ಮಾತಾಡ್ತಾ ಇರೋದು. ಗೊತ್ತಾಯ್ತು, ಹೇಳು. ಹೆಂಗಿದ್ದಾಳೆ ನನ್ನ ಮಗಳು? ಆರಾಮಾಗಿ ಇದ್ದಾಳೆ. ನೋಡಿ, ಬಡವ್ರ ಮನೆ ಮಗಳು ಅಂತ ತಾತ್ಸಾರ ಮಾಡಂಗಿಲ್ಲ. ನನ್ನ ಮಗಳನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಏನೋ ಅವಸರದಲ್ಲಿ ಮದುವೆ ಆಯ್ತು ಅಂತ ನಮ್ಮ ಮಗಳ ಮೇಲೆ ನಮ್ಗೆ ಅಭಿಮಾನ ಇಲ್ಲ ಅಂತಲ್ಲ, ಆಗಾಗ ನಾವೂ ಬಂದು ವಿಚಾರಿಸ್ಕೊತಾ ಇರ್ತೀವಿ. ಸ್ವಲ್ಪ ಭಯ ಭಕ್ತಿ ಇರ್ಲಿ. ಇವತ್ತು ನಿಮ್ಮ ಹುಡುಗ ಈ ಹಂತಕ್ಕೆ ಬರೋದಕ್ಕೆ ನಮ್ಮ ಹುಡುಗಿ ಎಷ್ಟು ಕಷ್ಟಪಟ್ಟಿದ್ದಾಳೆ ಅನ್ನೋದು ನಮಗೆ ಗೊತ್ತು. ನೋಡಿ, ಆಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ, ನನ್ನ ಮಗಳು ಮಲಗಕ್ಕಿಂತ ಮುಂಚೆ ಬಾದಾಮಿ ಹಾಲು ಕುಡಿದ ಅಭ್ಯಾಸ ಕೊಟ್ಬಿಡ್ಬೇಕು. ಮುಗೀತಾ ನಿಂದು? ಏನಂದೆ? ನಿನ್ನ ಮಗಳ? ಇಷ್ಟು ದಿನ ನೀನು ಆರಾಧನಾನ ಹೇಗೆ ನಡೆಸ್ಕೊಂಡಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ಯಾಕೆ ನನ್ನ ಮಗಳು ಅಂತ ಕುಣಿತಾ ಇದೆಯಾ ಅಂತನೂ ನನಗೆ ಗೊತ್ತು. ನೋಡು, ಅವಳೀಗ ಈ ಮನೆ ಸೊಸೆ.
ಅವಳಿಗೆ ಸಿಗಬೇಕಾದ ಗೌರವ, ಪ್ರೀತಿ, ಆದರ ಎಲ್ಲ ಯಥೇಚ್ಛವಾಗಿ ಸಿಗುತ್ತೆ. ಆದರೆ ನಿನ್ನ ಮಗಳು ಈ ಮನೆ ಸೊಸೆಯಾಗಿದ್ದಾಳೆ ಅಂತ ನೀನು ಅವಳಿಗೆ ಬಕೆಟ್ ಹಿಡಿಯೋದೇನು ಬೇಕಾಗಿಲ್ಲ. ಇಡ ಫೋನು. ಏನಾಯ್ತು ರೀ? ಏನಾಯ್ತು ಅಂದ್ರೆ ಚೆನ್ನಾಗಿ ದಬಾಯಿಸಿದ್ನಲ್ಲ. ಆಯ್ತು ಸರ್, ಓಕೆ ಸರ್, ಮಾಡ್ತೀನಿ ಸರ್ ಅಂತ. ತಗೋ. ನೀವೇನೇ ಹೇಳಿದ್ರು, ಅವ್ರು ಹೇಗೆ ನೋಡ್ಕೊಂಡ್ರು, ಆರಾಧನಾ ಮಾತ್ರ ಅಲ್ಲಿ ಖುಷಿಯಾಗಿರಲ್ಲ. ಯಾಕಂದ್ರೆ ಅವಳಿರೋದು ಆ ಪ್ರಧಾನ್ ಮನೆಯಲ್ಲಿ. ಯಾಕಮ್ಮ ಕಾಂಚನ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನು ಹೀಗೆಲ್ಲ ಮಾತಾಡಿದ್ರೆ ನಮ್ಮ ಮನಸ್ಸಿಗೆ ಬಹಳ ನೋವಾಗುತ್ತೆ ಅಮ್ಮ. ಯಾವತ್ತಾದರೂ ನಮ್ಮಲ್ಲಿ ತಾತ್ಸಾರ ಮನೋಭಾವ ನೋಡಿದ್ದೇನಮ್ಮ? ನಾವೆಲ್ಲ ಒಂದು ಪರಿವಾರದ ಸದಸ್ಯರ ಹಾಗೆ ತಾನೇ ಇಲ್ಲಿ ಉಸಿರಾಡ್ತಾ ಇದ್ದೀವಿ. ನಿನ್ನ ಆತಂಕ ಸರಿಯಾಗಿದೆ. ಆದರೆ ದಿಶಾ ಜವಾಬ್ದಾರಿ ನಂದು. ಒಂದೊಳ್ಳೆ ಹುಡುಗನ್ನ ನೋಡಿ ಮದುವೆ ಮಾಡಿಸ್ಬೇಕಾದ ಹೊಣೆ ಕೂಡ ನಂದು. ನಮ್ ದಿಶಾನ ಮದುವೆ ಆಗ್ಬೇಕಾಗಿದ್ದು ಸುಶಾಂತ್ ತಾನೆ. ಈಗ ಮನ್ಸು ಬದಲಾಯಿಸಿ ಬೇರೆ ಹುಡುಗನ ಮದುವೆ ಆಗು ಅಂದ್ರೆ ಬಟ್ಟೆ ಬದಲಾಯಿಸಿದಷ್ಟು ಸುಲಭನ ಅದು? ಆಗಲ್ಲ ಬಾವ. ಏನಯ್ಯ ಗಣಪತಿ, ನೀನು ಕಾಂಚನ ಥರನೇ ಮಾತಾಡ್ತಿದ್ಯಲ್ಲಯ್ಯ. ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಬೇಕು. ಮದುವೆ ಮುಗಿದೋಗಿದೆ. ಮುಗಿದೋಗಿರೋ ಮದುವೆ ಬಗ್ಗೆ ಚರ್ಚೆ ಮಾಡಿ ಏನು ಪ್ರಯೋಜನ? ಯಾರಿಗ ಲಾಭ ಇದರಿಂದ? ಬದಲಾಯಿಸಕ್ಕಾಗತ್ತಾ ಇವಾಗ ಅದನ್ನ? ಮದುವೆ ಅನ್ನೋದು ನಾನು, ನೀನು, ಇವರು ಎಲ್ಲ ಸೇರಿ ನಿರ್ಧಾರ ಮಾಡೋದಲ್ಲ. ಯಾರಿಗೆ ಯಾರು ಅನ್ನೋದನ್ನ ಭಗವಂತ ನಿರ್ಧಾರ ಮಾಡಿ ನಮ್ಮನ್ನು ಭೂಮಿ ಮೇಲೆ ಕಳಿಸಿರ್ತಾನೆ. ಅದರಂತೇನೆ ನಡಿಬೇಕು. ಅದನ್ನು ಬದಲಾಯಿಸೋಕೆ ಸಾಧ್ಯನೇ ಇಲ್ಲ. ನಿಂಗೆ ಗೊತ್ತಿಲ್ವಾ ಈ ಮಗು ಮೇಲೆ ನಾವೆಲ್ಲ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀವಂತ? ಈಕೆ ಜವಾಬ್ದಾರಿ ನಮ್ದು. ಸುಶಾಂತ್ಗಿಂತ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಿಸೋ ಹೊಣೆ ನಂದು. ಬೇಡ ಮಾವ, ನಾನು ಇಷ್ಟಪಟ್ಟಿದ್ದು ಸುಶಾಂತ್ನ. ಅವನ ಮನಸ್ಸಲ್ಲಿ ಇರೋವಾಗ ಇನ್ನೊಬ್ರನ್ನ ನಾನು ಹೇಗ್ ಮದ್ವೆ ಆಗ್ಲಿ? ಆದ್ರೆ ಯಾವತ್ತೂ ನಾನು ನಿನ್ನ ಆ ದೃಷ್ಟಿಲಿ ನೋಡಿಲ್ಲ ದಿಶಾ. ನೀ ನನ್ನ ಇಷ್ಟಪಡ್ತಿದ್ಯಾ? ಬಟ್ ದಿಶಾ, ನಂಗೆ ನಿನ್ ಮೇಲೆ ಯಾವತ್ತೂ ಆ ಥರ ಫೀಲಿಂಗ್ಸ್ ಇರಲಿಲ್ಲ. ಏನು? ಆ ಥರ ಯಾವ ಫೀಲಿಂಗ್ಸ್ ಇರ್ಲಿಲ್ವಾ? ನಾನು ನೀನು ಒಟ್ಟಿಗೆ ಬೆಳೆದ್ವಿ. ಇವರೆಲ್ಲ ಆವಾಗ್ಲಿಂದಾನೇ ಹೇಳ್ತಿದ್ರು ಮುಂದೆ ನಾನು ನೀನು ಗಂಡ ಹೆಂಡತಿ ಆಗ್ತೀವಿ ಅಂತ. ಆಗ್ಲಿಂದಲೇ ಕಣೋ ನನಗೇನು ಇನ್ಮೇಲೆ ಪ್ರೀತಿ ಶುರು ಆಗಿತ್ತು. ಚಿಕ್ಕ ವಯಸ್ಸಿಂದ ಇಬ್ರು ಜೊತೆಗೆ ಬೆಳೆದಿರೋ ನಾವು, ಇದೆಲ್ಲ ಇವಾಗ ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ನಂಬೇಕಾ? ನಾನು ನಿಜಾನೇ ಹೇಳ್ತೇನೆ ದಿಶಾ. ಸಾಕು. ಈಗ ಅವ್ಳು ಯಾರನ್ನ ಮದ್ವೆ ಆಗಿ ಬಂದು ಈ ತರ ಮಾತು ಬದಲಾಯಿಸ್ಬೇಡ ನೀನು. ಅಲ್ಲ, ಏನ್ ನೋಡಿ ಇಷ್ಟಪಟ್ಟೆ ಅವಳ? ಅವಳಿಗೊಂದು ಸ್ಟೇಟಸ್ ಇದೆಯಾ, ಸ್ಟ್ಯಾಂಡರ್ಡ್ ಇದೆಯಾ? ಹೋಗ್ಲಿ, ನನ್ನಷ್ಟು ಕ್ವಾಲಿಫಿಕೇಶನ್ ಆದ್ರೂ ಇದೆಯಾ ಅವಳಿಗೆ? ದಿಶಾ, ಪ್ರೀತಿ ಮಾಡಕ್ಕೆ ಬೇಕಾಗಿರೋದು ಕ್ವಾಲಿಫಿಕೇಶನ್ ಅಲ್ಲ, ಒಳ್ಳೆ ಮನಸ್ಸು. ಆ ಒಳ್ಳೆ ಮನಸ್ಸು ಆರಾಧನ ಅವ್ರ ಹತ್ರ ಇದೆ. ಸಾಕು, ಸುಮ್ನಿರು ಸುಶಾಂತ್. ನೀನೀಗ ಮಾಡಿರೋ ತಪ್ಪನ್ನ ಮತ್ತೆ ಮತ್ತೆ ಸಮರ್ಥನೆ ಮಾಡ್ಕೊಳಕ್ ಬರ್ಬೇಡ. ನಿನ್ನಿಂದಾಗಿ ನಮ್ಮ ಮನೇಲಿ ದೊಡ್ಡ ಬಿರಿಕೆ ಬಂದ್ಬಿಡ್ತಲ್ಲೋ, ಈಗ ಸಮಾಧಾನ ಆಯ್ತಾ ನಿಂಗೆ? ಸಾವಿತ್ರಿ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹೇ, ಸಾಕೆ ನಿನ್ ಮುಖಕ್ಕೆ ಮಂಗಳಾರತಿ ಆಗಿದ್ದು. 24 ಗಂಟೆ ಸುಶಾಂತ್ ಸುಶಾಂತ್ ಅಂತಿದ್ಯಲ್ಲ, ಗೊತ್ತಾಯ್ತಾ ಇವಾಗ? ನಡಿ. ಏನಪ್ಪ ಸುಶಾಂತ್, ನನ್ನ ಮಗಳ ಪ್ರೀತಿಗೆ ಒಳ್ಳೆ ಬಹುಮಾನ ಕೊಟ್ಬಿಟ್ಟಿಯಪ್ಪ. ಮಾವ, ನೀವು ನನ್ನ ಅರ್ಥ ಮಾಡ್ಕೊಳ್ತಿಲ್ವಲ್ಲ? ನಾನು ಅರ್ಥ ಮಾಡ್ಕೋತೀನಪ್ಪ, ಆದ್ರೆ ನನ್ನ ಮಗಳ ಕಷ್ಟ ನಿನ್ಗೆ ಅರ್ಥ ಆಗುತ್ತಾ? ಹೆಣ್ಣು ಹೆತ್ತವ್ರ ಕಷ್ಟ
ನಮ್ಮಂತವ್ರ ಕಷ್ಟ ನಿನ್ಗೆ ಅರ್ಥ ಆಗುತ್ತಾ? ಅಮ್ಮ ಒಂದು ನಿಮಿಷ. ಅಮ್ಮ ನಿನ್ನೆ ಕರಿತೀರ, ನಿಂತ್ಕೋ. ಸುಶಾಂತ್ ನಿನ್ ಜೊತೆ ಮಾತಾಡಕ್ ನಂಗೆ ಬೇರೆ ಏನು ಉಳ್ದಿಲ್ಲ. ಬಿಡು ನನ್ನ. ಅಮ್ಮ ಯಾಕೆ ನನ್ನನ್ನು ಅರ್ಥ ಮಾಡ್ಕೋತಿಲ್ಲ? ಅವಳು ತುಂಬ ಡಿಸ್ಟರ್ಬ್ ಆಗಿದ್ದಾಳಪ್ಪ. ಯಾವುದನ್ನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಅವಳು ಇಲ್ಲ ಈಗ. ಅವಳು ನಿನ್ನ ಮದುವೆ ಬಗ್ಗೆ ಏನೇನೋ ಕನಸು ಕಂಡಿದ್ಲು, ಅದಾಗಲಿಲ್ಲ. ಅವಳ ಮನಸ್ಸಿಗೆ ಬೇಜಾರಾಗಿದೆ. ಅದು ಅಲ್ಲದೆ ಆರಾಧನಾ ಈ ಮನೆ ಸೊಸೆಯಾಗಿ ಬರ್ತಾಳೆ ಅನ್ನೋ ಕಲ್ಪನೆನೇ ಅವಳಿಗಿರಲಿಲ್ಲ. ಅದರಿಂದನೂ ಆಘಾತ ಆಗಿದೆ. ನೀನು ಹೋಗು, ಏನು ನಡೀತು ಎಲ್ಲವನ್ನು ವಿವರವಾಗಿ ಅವಳಿಗೆ ಹೇಳು. ಅರ್ಥ ಮಾಡ್ಕೋತಾಳೆ, ಸರಿ ಹೋಗುತ್ತೆ ಎಲ್ಲವೂ ಕೂಡ. ಹಲೋ ಆರಾಧನಾ, ಹೇಗಿದೆಯೇ? ಚೆನ್ನಾಗಿದ್ದೀನಿ. ನೀನಲ್ಲಿ ಹೇಗಿರ್ಬೋದು ಅನ್ನೋ ಕಲ್ಪನೆ ನನಗಿದೆ ಕಣೆ. ಆದರೆ ಏನು ಮಾಡಲಿ, ತಾಯಿಯಾಗಿ ನಾನು ಈ ನಿರ್ಧಾರ ತಗೊಳ್ಳೇಬೇಕಿತ್ತು. ಯಾಕಂದರೆ ರಾಜ್ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಆಗಿತ್ತು. ಒಂದ್ಸತಿ ಹೆಣ್ಣಿನ ಕತ್ತಿಗೆ ತಾಳಿ ಬಿದ್ದ ಮೇಲೆ ಅವನು ಹೇಗೆ ಇರಲಿ, ಅವನೇ ಅವಳಿಗೆ ಗಂಡ. ಅವನು ಇರೋ ಮನೆನೇ ಅವಳಿಗೂ ಮನೆ. ಅದಕ್ಕೆ ನಾನು ನಿನ್ನನ್ನು ಕಳಿಸ್ಕೊಡ್ಲೇಬೇಕಾಗಿತ್ತು. ನೀನೇನು ತಪ್ಪು ಮಾಡಿಲ್ಲ. ನನ್ನ ಹಣೆ ಬರಹ ಹೀಗಿರುವಾಗ ನೀನೇನು ಮಾಡ್ತೀಯ? ಹಾಗೆಲ್ಲ ಹೇಳಬೇಡ ಕಣೆ. ನೋಡು, ನಾನು ನಿನಗಿವತ್ತೊಂದು ಮಾತು ಹೇಳ್ತೀನಿ. ನೀನು ಸೇರಿರೋದು ನಮ್ಮ ಶತ್ರು ಮನೆನೇ ಆಗಿರ್ಬೋದು. ಹಳೆ ದ್ವೇಷದ ಹೆಸರಲ್ಲಿ ನೀನು ಮುಂದಿನ ಜೀವನ ಹಾಳು ಮಾಡ್ಕೊಳಕ್ಕಾಗತ್ತಾ? ನಿನ್ನ ತಾಯಿಯಾಗಿ ನಾನು ಬಯಸೋದೇನೆಂದರೆ ನೀನು ಆ ಮನೆಯಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡು ಖುಷಿಯಾಗಿರಬೇಕು. ನಿನ್ನ ಜೀವನ ಚೆನ್ನಾಗಿರಬೇಕು ಅಷ್ಟೇ ಕಣೆ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳೆ. ಸರಿ,